ನೀವು ಕಾಲಿಗೆ ಕಪ್ಪು ದಾರ ಕಟ್ಟಿಕೊಂಡಿದ್ದೀರಾ? ಈ ರಾಶಿಯವರು ಕಪ್ಪು ದಾರವನ್ನು ಕಟ್ಟಿಕೊಳ್ಳಬಾರದು, ಎಚ್ಚರ. ಹಾಗಾದರೆ ಈ ವಿಡಿಯೋ ನೋಡಿ. ಕೆಲವರು ಕಪ್ಪು ದಾರವನ್ನು ಕಾಲಿಗೆ ಕಟ್ಟಿಕೊಳ್ಳುವ ಅಭ್ಯಾಸ ಇರುತ್ತೆ. ಆದರೆ ಈಗ ಹೆಚ್ಚಿನ ಜನರು ಇದರ ಉಪಯೋಗ ತಿಳಿಯದೆ ಅದನ್ನು ಫ್ಯಾಷನ್ ಆಗಿ ಕಟ್ಟಿಕೊಳ್ಳುತ್ತಾರೆ. ಆದರೆ ಈ ಕಪ್ಪು ದಾರ ಕಟ್ಟಿಕೊಳ್ಳೋದ್ರಿಂದ ಅನೇಕ ಪ್ರಯೋಜನಗಳಿವೆ. ಆದರೆ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳುವವರು ಈ ಒಂದು ಕೆಲವು ನಿಯಮಗಳನ್ನು ಹಾಗೂ ಎಚ್ಚರಿಕೆಗಳನ್ನು ಅನುಸರಿಸಬೇಕಾಗತ್ತೆ. ಹಿಂದಿನ ಕಾಲದಿಂದಲೂ ಹುಟ್ಟಿದ ಮಗುವಿಗೂ ಕೂಡ ಕಣ್ಣಿಗೆ ಕಾಡಿಗೆ, ಹಣೆಗೆ ಕೂಡ ಕಪ್ಪು ಬೊಟ್ಟು, ಕೆನ್ನೆಗೆ ಕಪ್ಪು ಬೊಟ್ಟು, ಹಾಗೆ ಸೊಂಟಕ್ಕೆ ಕಪ್ಪು ದಾರ, ಕೈಗೆ ಕಪ್ಪು ದಾರ ಅಥವಾ ಕಪ್ಪು ಮಣಿಗಳು ಹಾಗೂ ಕಾಲಿಗೂ ಕೂಡ ಕಪ್ಪು ದಾರವನ್ನು ಕಟ್ಟುವುದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿದೆ. ಮಕ್ಕಳು ಮಾತ್ರವಲ್ಲ, ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಕಪ್ಪು ದಾರವನ್ನು ಕಟ್ಟಲಾಗತ್ತೆ. ಹಾಗಾದರೆ ಈ ಕಪ್ಪು ದಾರವನ್ನು ಕಟ್ಟಿಕೊಳ್ಳೋದರ ಹಿಂದಿನ ಅರ್ಥ ಏನು ಹಾಗೂ ಇದರ ಪ್ರಯೋಜನ ಹಾಗೂ ನಿಯಮಗಳೇನು ತಿಳಿಯೋಣ. ಮನುಷ್ಯನ ಕೆಟ್ಟ ದೃಷ್ಟಿಗೆ ಕಲ್ಲು ಬಂಡೆಯೂ ಕೂಡ ಸಿಡಿಯುತ್ತೆ ಎಂದು ಹಿರಿಯರು ಹೇಳುತ್ತಾರೆ. ಹಾಗಾಗಿ ಕೆಟ್ಟ ದೃಷ್ಟಿಯಿಂದ ಕಾಪಾಡಿಕೊಳ್ಳಲು ಈ ಕಪ್ಪು ದಾರವನ್ನು ಕಾಲಿಗೆ ಕಟ್ಟಲಾಗತ್ತೆ. ಇದರಿಂದ ವ್ಯಕ್ತಿಯು ದುಷ್ಟಶಕ್ತಿಯಿಂದ ಹಾಗೂ ಕೆಟ್ಟ ದೃಷ್ಟಿಯಿಂದ ರಕ್ಷಿಸಲ್ಪಡುತ್ತಾನೆ ಎಂದು ನಂಬಲಾಗತ್ತೆ. ಹಾಗೂ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವಂತಹ ಶಕ್ತಿ ಈ ಕಪ್ಪು ದಾರಕ್ಕಿದೆ. ನೀವು ಬೇರೆಯವರ ಕೆಟ್ಟ ದೃಷ್ಟಿಯಿಂದ ರಕ್ಷಿಸಿಕೊಳ್ಳಲು ಬಯಸಿದರೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದು ಒಳ್ಳೆಯದು. ನೀವು ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಮಂಗಳವಾರ ಎಡಗಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳೋದ್ರಿಂದ ನಿಧಾನವಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತಾ ಹೋಗುತ್ತವೆ. ರಾಹು ಕೇತುಗಳ ದುಷ್ಟ ಪರಿಣಾಮಗಳಿಂದ ನಮ್ಮನ್ನು ರಕ್ಷಿಸುತ್ತೆ. ಇನ್ನೂ ಒಂದು ಪ್ರಯೋಜನವೇನೆಂದರೆ ಕಪ್ಪು ದಾರವು ಶನಿದೋಷವನ್ನು ನಿವಾರಣೆ ಮಾಡುತ್ತೆ. ಕಪ್ಪು ಬಣ್ಣ ಶನೀಶ್ವರನಿಗೆ ಪ್ರಿಯ. ಆದ್ದರಿಂದ ಕಪ್ಪು ದಾರವನ್ನು ಕಟ್ಟುವುದರಿಂದ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ ಹಾಗೂ ಶನಿದೇವನು ನಿಮಗೆ ರಕ್ಷಣೆ ನೀಡುವನು. ಇನ್ನು ಕಪ್ಪು ದಾರ ನಕಾರಾತ್ಮಕ ಶಕ್ತಿಯನ್ನು ಹಾಗೂ ಕೆಟ್ಟ ದೃಷ್ಟಿಯನ್ನು ಹೀರಿಕೊಳ್ಳುವ ಹಾಗೆ ನಮ್ಮ ಆರೋಗ್ಯವನ್ನು ಕೂಡ ರಕ್ಷಿಸುತ್ತೆ ಎಂದು ನಂಬಲಾಗಿದೆ. ಹಾಗೂ ನಕಾರಾತ್ಮಕ ಶಕ್ತಿಗಳು ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದಂತೆ ತಡೆಯುತ್ತೆ. ಕಪ್ಪು ದಾರ ಕಟ್ಟಿಕೊಳ್ಳಲು ನಿಯಮಗಳೇನು? ಕಪ್ಪು ದಾರದ ಜೊತೆಗೆ ಬೇರೆ ಯಾವ ಬಣ್ಣದ ದಾರವನ್ನು ಸೇರಿಸಿ ಕಟ್ಟಬಾರದು. ಸಾದಾ ಕಪ್ಪು ದಾರವನ್ನು ಕಟ್ಟಬಾರದು, ಅಂದರೆ ಯಾವುದೇ ಗಂಟುಗಳನ್ನು ಹಾಕದೆ ಹಾಗೆಯೇ ಕಪ್ಪು ದಾರವನ್ನು ಕಟ್ಟಬಾರದು. 9 ಗಂಟುಗಳನ್ನು ಹಾಕಿ ಕಪ್ಪು ದಾರವನ್ನು ಕಟ್ಟಿದರೆ ಇದರಿಂದ ಅದ್ಭುತವಾದ ಪ್ರಯೋಜನಗಳನ್ನು ಪಡಿಬಹುದು. ಹೆಣ್ಣು ಮಕ್ಕಳು ಎಡಗಾಲಿಗೆ ನೀವು ಕಪ್ಪು ದಾರವನ್ನು ಕಟ್ಟಬೇಕು ಹಾಗೂ ಗಂಡಸರು ಬಲಗಾಲಿಗೆ ಕಪ್ಪು ದಾರವನ್ನು ಕಟ್ಟಬೇಕು. 2 ಕಾಲಿಗೂ ಕಪ್ಪು ದಾರವನ್ನು ಕಟ್ಟಬಾರ್ದು. ಕಾಲಿಗೆ ಕಟ್ಟಿದ ದಾರವನ್ನು ಪ್ರತಿ ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಬದಲಾಯಿಸಬೇಕು. ಕಾಲಿನಿಂದ ತೆಗೆದ ಕಪ್ಪು ದಾರವನ್ನು ಅಲ್ಲಿ ಇಲ್ಲಿ ಎಸೆಯಬಾರದು. ಹರಿಯುತ್ತಿರುವ ನೀರಿಗೆ ಅಥವಾ ಹಲಸಿನ ಮರದ ಬುಡದಲ್ಲಿ ಯಾರೂ ತುಳಿಯದ ಜಾಗದಲ್ಲಿ ಹಾಕಿ. ಯಾವ ರಾಶಿಯವರು ಕಪ್ಪು ದಾರವನ್ನು ಕಟ್ಟಿಕೊಳ್ಳುವಂತಿಲ್ಲ? 2 ರಾಶಿಯವರು ಈ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದು ಒಳ್ಳೆಯದಲ್ಲ. ಮೇಷರಾಶಿ. ಮೇಷರಾಶಿಗೆ ಅಧಿಪತಿ ಮಂಗಳ ಗ್ರಹ. ಆದ್ದರಿಂದ ಕೆಂಪು ಬಣ್ಣ ಶ್ರೇಷ್ಠ. ಮೇಷರಾಶಿಯವರು ಕೈಗೆ ಕೆಂಪು ಬಣ್ಣದ ದಾರವನ್ನು ಕಟ್ಟುವುದರಿಂದ ಹೆಚ್ಚಿನ ಯಶಸ್ಸನ್ನು ಪಡಿಬಹುದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೂ ಕೂಡ ಮಂಗಳ ಗ್ರಹವೇ ಅಧಿಪತಿ. ಆದ್ದರಿಂದ ವೃಶ್ಚಿಕ ರಾಶಿಯವರು ಕೈಗೆ ಕೆಂಪು ದಾರವನ್ನು ಕಟ್ಟಿಕೊಳ್ಳೋದ್ರಿಂದ ಸಮೃದ್ಧಿ ಹಾಗೂ ಯಶಸ್ಸನ್ನು ಕಾಣಬಹುದು. ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.